ಅಂದರೆ ಕೇವಲ ಪದವಿ ಹಾಗೂ ಪ್ರಮಾಣ ಪತ್ರವಲ್ಲ. ಶಿಕ್ಷಣ ಅಂದರೆ ಬರೀ ವಿದ್ಯೆಯೂ ಅಲ್ಲ. ಸಂಸ್ಕಾರ ನೀಡದ ವ್ಯಕ್ತಿತ್ವವನ್ನು ರೂಪಿಸೋದ ಶಿಕ್ಷಣ ಒಂದು ವ್ಯರ್ಥ ಸಾಧನ. ನಮ್ಮ ಶಿಕ್ಷಣ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ರೂಪಿಸುವ ಹಾಗಾಗಬೇಕು. ಮಹಾತ್ಮ ಗಾಂಧಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭೌತಶಾಸ್ತ್ರದ ಶಿಕ್ಷಕ ಸುನಿಲ್ ಕುಮಾರ್ ಎಂಬಿ. ಸೊ ಇವತ್ತು ಆ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ನ ಇನ್ನು ರಿಮೈನಿಂಗ್ ಏನಿದೆ ಆ ಪೋರ್ಷನ್ನ ನೋಡ್ತಾ ಹೋಗೋಣ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತಂದ್ರೆ ಏನಂತ ಹೇಳ್ಬೋದು, ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಒನ್ ಆಫ್ ದ ಚಾರ್ಜಸ್ ಅಂಡ್ ಸಪ್ರೇಟೆಡ್ ಬಿಟ್ವೀನ್ ದ ಟೂ ಚಾರ್ಜಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಏನಂತ ತೊಗೊಂಡ್ವಿ, ಎರಡು ಚಾರ್ಜ್ ಪಾರ್ಟಿಕಲ್ನ ತೊಗೊಂಡ್ರಿ, ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್. ಓಕೆ, ಒಂದು -q ಇನ್ನೊಂದು +q. ಇವೆರಡರ ಮಧ್ಯೆ ಡಿಸ್ಟೆನ್ಸ್, ಸ್ಮಾಲ್ ಡಿಸ್ಟೆನ್ಸ್ ಈಸ್ ಟೇಕನ್ ಆಸ್ 2a. ಓಕೆ, ಸೊ ಇದರಲ್ಲಿ ಯಾವ್ದಾದ್ರು ಒಂದು ಚಾರ್ಜ್ ಈಸ್ ಸೇಮ್. ಎರಡರಲ್ಲಿ ಒಂದು -q ಇದೆ, ಇನ್ನೊಂದು +q ಇದೆ, ಬಟ್ ಚಾರ್ಜ್ ಕ್ವಾಂಟಿಟಿ ಮ್ಯಾಗ್ನಿಟ್ಯೂಡ್ ಏನಿದೆ, ಬೋತ್ ಆರ್ ಚಾರ್ಜ್ ಪಾರ್ಟಿಕಲ್ ಈಸ್ ಸೇಮ್. ಅಲ್ಲೂ 1 ಕೂಲಮ್ ಇದ್ರೆ ಇಲ್ಲೂ 1 ಕೂಲಮ್, ಬಟ್ ಸೈನ್ ಏನಾಗಿರುತ್ತೆ, ಒಂದು ನೆಗೆಟಿವ್ ಇರುತ್ತೆ, ಇನ್ನೊಂದು ಪ್ರಾಡಕ್ಟ್ ಇದು ಪಾಸಿಟಿವ್ ಇರುತ್ತೆ. ಸೊ ಅಲ್ಲಿಗೆ ಏನಂತ ಹೇಳ್ಬೋದು, ಡೈಪೋಲ್ ಮೂಮೆಂಟ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಎ ವೆಕ್ಟರ್ whose magnitude is equal to the product of magnitude of either charge and distance between them. So it's the direction from negative charge to positive charge along the line joining of the charges. So ಅವಾಗ ಡೈಪೋಲ್ ನಾವೇನು ತಗೊಂತೀವಿ, ಎನಿ ಒನ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್, ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ is taken as q and separation between the two charges is taken as 2a. So ಅಲ್ಲಿಗೆ ಡೈಪೋಲ್ ಮೊಮೆಂಟ್ p is equal to q into 2a. ಓಕೆ, ಸೊ ನಿಮಗೆ ಆಲ್ರೆಡಿ ಹೇಳಿದೆ, ದ ಡೈರೆಕ್ಷನ್ ಅಲಾಂಗ್ ದಿ ಡೈಪೋಲ್ ಆಕ್ಸಿಸ್ ಈಸ್ -q ಇಂದ +q ಹೋಗ್ತಾ ಹೋಗುತ್ತೆ. ದ ಮ್ಯಾಗ್ನಿಟ್ಯೂಡ್ ಏನಂತ ತಗೊಂತೀರ, p is equal to 2aq. ಓಕೆ, ದ SI ಯೂನಿಟ್ ಏನಾಯಿತು, ಕೂಲಮ್ಗೆ ಸೆಂಟಿಮೀಟರ್, ಎಮ್ಗೆ ಮೀಟರ್. ಓಕೆ, ಅಲ್ಲಿಗೆ ಏನಾಯಿತು, ಕೂಲಮ್ ಪರ್ ಮೀಟರ್. ಡೋಂಟ್ ಕನ್ಫ್ಯೂಸ್, ನಿಮಗೆ ಲೆಂತ್ ಅಂತ ಕೊಟ್ಟರೆ 1 cm ಅಂತಲೂ ಕೊಡ್ತಾರೆ, ಇದನ್ನ ಏನು ಇಂಡಿಕೇಟ್ ಮಾಡುತ್ತೆ, ಸೆಂಟಿಮೀಟರ್ ಇಂಡಿಕೇಟ್ ಮಾಡುತ್ತೆ, ಬಟ್ ಇಲ್ಲಿ ನಾವೇನು ಇಂಡಿಕೇಟ್ ಮಾಡ್ತಿದೆ, ಕೂಲಮ್ ಮೀಟರ್, ನಾಟ್ ಸೆಂಟಿಮೀಟರ್. ಓಕೆ, ಸೊ ಅದಾದಮೇಲೆ ವಾಟ್ ಆರ್ ದ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ಎಲೆಕ್ಟ್ರಿಕ್ ಡೈಪೋಲ್ ಯಾವುದಾದ್ರ ಮೇಲೆ ಯಾವ ಥರ ಆ್ಯಕ್ಟಿಂಗ್ ಆಗ್ತದೆ. ಫಸ್ಟ್ ಪಾಯಿಂಟ್ ಈಸ್ ಡೈಪೋಲ್ ಆನ್ ದಿ ಆಕ್ಸಿಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಇನ್ ದ ಡೈಪೋಲ್ ಇನ್ ಈಕ್ವಟೋರಿಯಲ್ ಪ್ಲೇನ್. ಓಕೆ, ಸೊ ಅದು ಇಂಪಾರ್ಟೆಂಟ್ ಡಿರೈವೇಷನ್ on the axis and electric dipole. So first, very important derivation, electric field intensity due to an electric dipole in the axial line. Okay, so ಇಲ್ಲಿ ನಾವೇನು ತಗೊಂತೀರಾ, you have to consider -q charge +q charge. It is separated by a distance is 2a. So this one is the center between the dipole center. From here the distance is a and from center to charge b is taken as a. Okay, so you have to consider point p. ಕನ್ಸಿಡರ್ ಎ ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡ್ಕೊತೀವಿ, ಅದು ಸೆಂಟರ್ ಇಂದ ಡಿಸ್ಟೆನ್ಸ್ ಎಷ್ಟಿದೆ, ಆ ಡಿಸ್ಟೆನ್ಸ್ ಅಲ್ಲಿದೆ. ಫ್ರಮ್ ಇಯರ್ ಸೆಂಟರ್ ಇಂದ ಪಾಯಿಂಟ್ ಪಿ ಗಿರೋ ಡಿಸ್ಟೆನ್ಸ್ ಎಷ್ಟು, r. ಓಕೆ, ಸೊ ಈ ಪಾಯಿಂಟ್ ಪಿ ಅನ್ನೋದು ಒಂದು ಕನ್ಸಿಡರ್ ಮಾಡಿದ್ರೆ, ಈ ಪಾಯಿಂಟ್ ಪಿ ಮೇಲೆ -q ಇಂದ ಮತ್ತೆ +q ಇಂದ ನಮಗೇನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಟಿಂಗ್ ಆಗುತ್ತೆ. ಇದಕ್ಕಿಂತ ಮುಂಚೆ ಹೇಳಿದ್ನಲ್ವಾ, ದ ನೆಟ್ ಚಾರ್ಜ್ ಈಸ್ 0 ಬಟ್ ಫೀಲ್ಡ್ ಈಸ್ ನಾಟ್ 0. ಅವಾಗ ಏನಾಗುತ್ತೆ, ಈ +q ಇಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಟಿಂಗ್ ಆಗ್ತದೆ, -q ಇಂದ ಪಾಯಿಂಟ್ ಪಿ ಮೇಲೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಟಿಂಗ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ what is the, which one is maximum and which one is minimum, why it is maximum and why it is minimum. ಯಾವ ಚಾರ್ಜ್ ಪಾರ್ಟಿಕಲ್ ಇಂದ ಪಾಯಿಂಟ್ ಪಿ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ಇರುತ್ತೆ, ಯಾವುದು ಕಡಿಮೆ ಇರುತ್ತೆ, ಯಾವುದು ಜಾಸ್ತಿ ಇರುತ್ತೆ, ಯಾವುದು ಕಡಿಮೆ ಇರುತ್ತೆ, ಅಂಡ್ ಏನಕ್ಕೆ ಜಾಸ್ತಿ ಇರುತ್ತೆ ಅದು ರೀಸನ್ ನಿಮಗೆ ಗೊತ್ತಿರಬೇಕು. ಯಾಕೆ ಅಂತಂದ್ರೆ ಈ ಡಿರೈವೇಷನ್ ನಿಮಗೆ ಇಂಪಾರ್ಟೆಂಟ್ ಟರ್ಮ್ ಆಗ್ತಿರೋದು ಏನು ಅಂತಂದ್ರೆ, ಈ ಫಂಕ್ಷನ್ ಏನಿದೆಯಲ್ವಾ, ಇ ಪಿ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಪಾಯಿಂಟ್ ಪಿ, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಪಾಯಿಂಟ್ ಪಿ is equal to EB minus EA. ಇದು ನಿಮಗೆ ಇಂಪಾರ್ಟೆಂಟ್ ಟರ್ಮ್. ಇದೊಂದು ಫಂಕ್ಷನ್ ನೀವು ನೀಟಾಗಿ ಬರ್ಕೊಂಡ್ರೆ, ಕರೆಕ್ಟಾಗಿ ಬರ್ಕೊಂಡ್ರೆ, ಅವಾಗ ನಿಮಗೆ ಎಂಟೈರ್ ಡಿರೈವೇಷನ್ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಟ್ EB ಮೈನಸ್ EAನೇ ಯಾಕೆ ಬರ್ಕೋಬೇಕು ಅನ್ನೋದೊಂದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ, ಸೊ ಫೋರ್ಸ್ ಅನ್ನೋದು ಇನ್ವರ್ಸ್ಲಿ ಪ್ರೊಪೋರ್ಷನಾಲಿಟಿ ಆಗಿದೆ ಅದ್ರ ಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್ ಪಾರ್ಟಿಕಲ್. ಎರಡು ಚಾರ್ಜ್ ಪಾರ್ಟಿಕಲ್ ಮೇಲೆ ನಮಗೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದ್ರೆ ಫೋರ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅದೇ ತರ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಫೋರ್ಸ್ ಇಸ್ ಈಕ್ವಲ್ ಟು ಏನು, E is equal to F by Q.
ಓಕೆ, ಎಫ್ ಬೈ ಕ್ಯೂ. ಸೊ ಇಲ್ಲಿ ಫೋರ್ಸ್ ಜಾಸ್ತಿ ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ, ರೈಟ್. ಸೊ ಈಗ ಫಸ್ಟ್ ಪಾಯಿಂಟ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಪಾಯಿಂಟ್ ಪಿ. ಈ ಪಾಯಿಂಟ್ ಪಿ ಮೇಲೆ ನಮಗೆ ಎರಡರಿಂದಲೂ ಆಗ್ತಾ ಇದೆ. ಒಂದು ಮೈನಸ್ ಕ್ಯೂ ಇಂದಲೂ ಫೀಲ್ಡ್ ಆಕ್ಟಿಂಗ್ ಆಗ್ತಾ ಇದೆ, ಪ್ಲಸ್ ಕ್ಯೂ ಇಂದಲೂ ಫೀಲ್ಡ್ ಆಕ್ಟಿಂಗ್ ಆಗ್ತಾ ಇದೆ. ಓಕೆ, ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂಗಿರೋ ಡಿಸ್ಟೆನ್ಸ್ ಎಷ್ಟು? ಸೆಂಟರ್ ಇಂದ ಪಾಯಿಂಟ್ ಪಿ ಗಿರೋ ಡಿಸ್ಟೆನ್ಸು ಆರ್, ಮತ್ತೆ ಈ ಸೆಂಟರ್ ಇಂದ ಮೈನಸ್ ಕ್ಯೂಗಿರೋ ಡಿಸ್ಟೆನ್ಸು ಎ. ಸೊ ಟೋಟಲ್ ಏನಾಗುತ್ತೆ? ಆರ್ ಪ್ಲಸ್ ಎ ಆಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿರೋ ಡಿಸ್ಟೆನ್ಸ್ ಎಷ್ಟಿದೆ? ಪ್ಲಸ್ ಕ್ಯೂ ಇಂದ ಪಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಟೋಟಲ್ ಡಿಸ್ಟೆನ್ಸು ಇಲ್ಲಿಂದ ಇಲ್ಲಿಗಿರೋದು ಆರ್, ಅದರಲ್ಲಿ ಬಟ್ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟು? ಆರ್ ಮೈನಸ್ ಎ. ಯಾಕೆಂದ್ರೆ ಇದನ್ನ ಮೈನಸ್ ಮಾಡ್ಕೊಂತೀವಿ, ಈ ಪೋರ್ಷನ್ನ ಮೈನಸ್ ಮಾಡ್ಕೊಂಡ್ರೆ ಫ್ರಮ್ ದ ಪಾಸಿಟಿವ್ ಚಾರ್ಜ್ ಇಂದ ಇರೋ ಡಿಸ್ಟೆನ್ಸು ಆರ್ ಮೈನಸ್ ಎ, ಫ್ರಮ್ ದ ನೆಗೆಟಿವ್ ಚಾರ್ಜ್ ಇಂದ ಇರೋ ಡಿಸ್ಟೆನ್ಸು ಆರ್ ಪ್ಲಸ್ ಎ. ಓಕೆ, ವಿಚ್ ಒನ್ ಡಿಸ್ಟೆನ್ಸ್ ಈಸ್ ಮೋರ್? ಆರ್ ಪ್ಲಸ್ ಎ ಡಿಸ್ಟೆನ್ಸ್ ಈಸ್ ಮೋರ್, ಅಂಡ್ ಪಾಸಿಟಿವ್ ಚಾರ್ಜ್ ಇಂದ ಡಿಸ್ಟೆನ್ಸ್ ಏನಾಗಿದೆ? ಲೆಸ್ ಡಿಸ್ಟೆನ್ಸ್ ಇದೆ. ಓಕೆ, ಲೆಸ್ ಡಿಸ್ಟೆನ್ಸ್ ಇರೋದ್ರಿಂದ ಬೈ ಯೂಸಿಂಗ್ ದಿಸ್ ಕಂಡೀಷನ್ ಎಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಆರ್ ಸ್ಕ್ವೇರ್. ಡಿಸ್ಟೆನ್ಸ್ ಇರೋದ್ರಿಂದ ಯಾವುದು ಡಿಸ್ಟೆನ್ಸ್ ಕಡಿಮೆ ಇದೆ ಅವಾಗ ನಮಗೆ ಫೋರ್ಸ್ ಜಾಸ್ತಿ ಇರುತ್ತೆ, ಯಾವುದರಲ್ಲಿ ಫೋರ್ಸ್ ಜಾಸ್ತಿ ಇರುತ್ತೆ ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಓಕೆ, ಸೊ ಅವಾಗ ಏನಂತ ಹೇಳ್ಬೋದು? ಸೊ ಇನ್ ದ ಬೈ ಯೂಸಿಂಗ್ ದ ಪ್ಲಸ್ ಚಾರ್ಜ್ ಪಾರ್ಟಿಕಲ್, ಬೈ ಯೂಸಿಂಗ್ ದ ಪ್ಲಸ್ ಚಾರ್ಜ್ ಪಾರ್ಟಿಕಲ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮೋರ್ ಆಕ್ಟಿಂಗ್ ಆನ್ ಪಾಯಿಂಟ್ ಬಿ. ಎಲೆಕ್ಟ್ರಿಕ್ ಫೀಲ್ಡ್ ಬಿ ಇನ್ ಮೇಲೆ ಏನಾಗುತ್ತೆ? ಮೋರ್ ಫೋರ್ಸ್ ಆಕ್ಟಿಂಗ್ ಆಗುತ್ತೆ. ಓಕೆ, ಸೊ ಅವಾಗ ಇ ಬಿ ಈಸ್ ಮೋರ್, ಇ ಬಿ ಈಸ್ ಗ್ರೇಟರ್ ದೆನ್ ಬೈ ಯೂಸಿಂಗ್ ಇ ಎ. ಎಲೆಕ್ಟ್ರಿಕ್ ಫೀಲ್ಡ್ ಬಿ ಇಂದ ನಮಗೆ ಜಾಸ್ತಿ ಫೋರ್ಸ್ ಆಕ್ಟಿಂಗ್ ಆಗ್ತದೆ ಅದ್ರ ಮೇಲೆ, ಪಿ ಮೇಲೆ ಕಂಪೇರ್ ಟು ಎ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಕಮಿಂಗ್ ಟು ದ ಡೈರೆಕ್ಷನ್. ಈಗ ಡೈರೆಕ್ಷನಿಗೆ ಬರ್ತಾ ಹೋಗೋಣ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬೈ ಯೂಸಿಂಗ್ ಮೈನಸ್ ಕ್ಯೂ ಆ್ಯಂಡ್ ಪ್ಲಸ್ ಕ್ಯೂ? ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಫಾರ್ ಪಾಯಿಂಟ್ ಚಾರ್ಜಸ್. ಪ್ಲಸ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಚಾರ್ಜ್ ಪಾರ್ಟಿಕಲ್. ಮೈನಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ಈಸ್ ಟುವರ್ಡ್ಸ್ ದ ಚಾರ್ಜ್ ಪಾರ್ಟಿಕಲ್. ಸೊ ಅವೇ ಅನ್ನೋದನ್ನ ನಾವೇನಂತ ಕರಿತೀವಿ? ಸೋರ್ಸ್ ಚಾರ್ಜ್ ಅಂತ ಕರಿತೀವಿ. ಮೈನಸ್ ಟುವರ್ಡ್ಸ್ ಇರೋದನ್ನ ನಾವೇನಂತ ತಗೊಂತೀವಿ? ಸಿಂಕ್ ಚಾರ್ಜ್ ಅಂತ ಕರಿತೀರ. ದಿಸ್ ಒನ್ ಈಸ್ ಪಾಸಿಟಿವ್. ಸೊ ಪಾಸಿಟಿವ್ ಇರೋದ್ರಿಂದ ನಮಗೆ ಡೈರೆಕ್ಷನ್ ಏನಾಗಿರುತ್ತೆ? ಅವೇ ಫ್ರಮ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬೈ ಯೂಸಿಂಗ್ ದ ಚಾರ್ಜ್ ಪಾಸಿಟಿವ್ ಈಸ್ ಇ ಬಿ, ಇಟ್ ಈಸ್ ಮೂವಿಂಗ್ ಅವೇ. ಆ್ಯಂಡ್ ನೆಗೆಟಿವ್ ಏನಾಗಿದೆ? ಟುವರ್ಡ್ಸ್ ದ ಚಾರ್ಜ್ ಪಾರ್ಟಿಕಲ್. ಸೊ ಅವಾಗ ಏನಾಯ್ತು? ಡೈರೆಕ್ಷನ್ ಆಫ್ ಇ ಎ ಇಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ಓಕೆ, ದೀಸ್ ಟೂ ಆರ್ ಮೂವಿಂಗ್ ಈಕ್ವಲ್ ಅಂಡ್ ಆಪೋಸಿಟ್ ಡೈರೆಕ್ಷನ್. ಏನಾಗಿರುತ್ತೆ? ಈಕ್ವಲ್ ಅಂಡ್ ಆಪೋಸಿಟ್ ಡೈರೆಕ್ಷನ್. ಹೆನ್ಸ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಈಸ್ ಟೇಕನ್ ಆಸ್ ಇ ಬಿ ಮೈನಸ್ ಇ ಎ. ಅಲ್ಲಿ ನಮಗೆ ಎರಡು ಚಾರ್ಜ್ ಪಾರ್ಟಿಕಲ್ ಇಂದ ಒಂದೇ ಪಾಯಿಂಟಿಗೆ ಆಕ್ಟ್ ಆಗ್ತಿದೆ ಅಂದ್ರೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ನಾವೇನ್ ಮಾಡಬೇಕು? ಆಡ್ ಮಾಡ್ಕೋಬೇಕು. ಓಕೆ, ಇ ಪಿ ಇಸ್ ಈಕ್ವಲ್ ಟು ಇ ಎ ಪ್ಲಸ್ ಇ ಬಿ ನ ಮಾಡ್ಕೋಬೇಕು. ಬಟ್ ಇಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಏನಾಗಿದೆ? ಒಂದು ಈ ಕಡೆ ಹೋಗ್ತಾ ಇದೆ, ಇನ್ನೊಂದು ಈ ಕಡೆ ಹೋಗ್ತಾ ಇದೆ. ಈಕ್ವಲ್ ಅಂಡ್ ಆಪೋಸಿಟ್ ಡೈರೆಕ್ಷನ್. ದಟ್ಸ್ ವೈ ಯು ಹ್ಯಾವ್ ಟು ಟೇಕ್ ದ ಈಕ್ವೇಶನ್ ಇ ಪಿ ಇಸ್ ಈಕ್ವಲ್ ಟು ಇ ಬಿ ಮೈನಸ್ ಇ ಎ. ಓಕೆ, ಇ ಪಿ ಇಸ್ ಈಕ್ವಲ್ ಟು ಇ ಬಿ ಮೈನಸ್ ಇ ಎ. ಇಷ್ಟು ನಿಮಗೆ ಕ್ಲಿಯರ್ ಆದರೆ ಇನ್ನ ಸಾಲ್ವ್ ಮಾಡ್ಕೊಳೋದು ತುಂಬಾ ಈಸಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನಾವೇನು ತಗೊಂತೀರಾ? ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬೈ ಯೂಸಿಂಗ್ ದ ಚಾರ್ಜ್ ಪಾರ್ಟಿಕಲ್ ಮೈನಸ್ ಕ್ಯೂ, ಮೈನಸ್ ಕ್ಯೂ. ಸೊ ಅಲ್ಲಿಗೆ ಇ ಇಸ್ ಈಕ್ವಲ್ ಟು ವಾಟ್? ಎಫ್ ಬೈ ಕ್ಯೂ. ಇ ಇಸ್ ಈಕ್ವಲ್ ಟು ಎಫ್ ಬೈ ಕ್ಯೂ. ಯಾವ ಕ್ಯೂ ಕ್ಯಾನ್ಸಲ್ ಆಗ್ತಾ ಇದೆ? ದಿಸ್ ಒನ್ ಚಾರ್ಜ್ ಪಾರ್ಟಿಕಲ್. ಇದ್ರ ತಾನೇ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತಿರೋದು. ಇದು ಚಾರ್ಜ್ ಇದು ರಿಮೈನ್ ಸೇಮ್ ಇರುತ್ತೆ. ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದು ಏನು? ಯೂನಿಟ್ ಚಾರ್ಜ್. 1 ಕೂಲಂಬ್ ಆಫ್ ಚಾರ್ಜ್ ಪಾರ್ಟಿಕಲ್ ಒಂದು ಕನ್ಸಿಡರ್ ಮಾಡ್ಕೊಂಡಿದ್ವಿ, ಯೂನಿಟ್ ಚಾರ್ಜ್. ಅವಾಗ ನಮಗೆ ಫೋರ್ಸ್ ಈಕ್ವೇಶನ್ ನಿಮಗೆ ಗೊತ್ತಿದೆ ಅಲ್ವಾ? 1/4πε0 q ಇಂಟು q ಡಿವೈಡೆಡ್ ಬೈ ಆರ್ ಸ್ಕ್ವೇರ್. q ಇಂಟು q ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ q ಗೆಟ್ ಕ್ಯಾನ್ಸಲ್ ಆದ್ರೆ q ಬೈ ಆರ್ ಸ್ಕ್ವೇರ್ ಅಂತ ತಗೊಂಡ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವೇಶನ್, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಟ್ ಎನಿ ಒನ್ ಆಫ್ ದ ಪಾಯಿಂಟ್ ಅಂತ ಡೆರಿವೇಶನ್ ಮಾಡೋದಲ್ಲ ಪ್ರೀವಿಯಸ್ ಕ್ಲಾಸಲ್ಲಿ. ಅದ್ರಲ್ಲಿ ಏನು ಬರ್ತಿದೆ? 1/4πε0 q ಬೈ ಆರ್, q ಬೈ ಆರ್ ಸ್ಕ್ವೇರ್. ಓಕೆ, q ಬೈ ಆರ್ ಸ್ಕ್ವೇರ್ ಅಂತ ತಗೊಂಡ್ರಿ. ಸಿಮಿಲರ್ಲಿ ಈಗ ನಾವೇನು ತಗೊಂತೀರಾ? 1/4πε0 ಈಸ್ ಆಸ್ ಎ ಕಾಮನ್ ಚಾರ್ಜ್ ಪಾರ್ಟಿಕಲ್ ಯಾವುದು? q. ಸೊ ನೆಕ್ಸ್ಟ್ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಮೈನಸ್ q ಅಂಡ್ ಪಾಯಿಂಟ್ p?
ಮೈನಸ್ ಕ್ಯೂ ಇಂದ ಪಾಯಿಂಟ್ ಪಿ ಏನು ಬರ್ತದೆ, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನು ಆರ್, ಸೊ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನು ಎ, ಸೊ ಅಲ್ಲಿಗೆ ಏನಾಗುತ್ತೆ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಸೊ ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಪಾಯಿಂಟ್ ಪಿ ಬೈ ಯೂಸಿಂಗ್ ದ ಚಾರ್ಜ್ ಪಾರ್ಟಿಕಲ್ ಪ್ಲೇಸ್ಡ್ ಆನ್ ಎ, ಪಾಯಿಂಟ್ ಪಿ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗ್ತಾ ಇದೆ ಏನಲ್ಲಿರೋ ಚಾರ್ಜ್ ಪಾರ್ಟಿಕಲ್ ಇಂದ ಅಂದರೆ 1/4πε0 q divided by r plus a whole square. Similarly, electric field on point P due to the charge particle placed at B. ಬಿ ಇಂದ ನಮಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಟಿಂಗ್ ಆಗ್ತಾ ಇದೆ ಪಿ ಮೇಲೆ ಅಂತ ತಗೊಂಡ್ರೆ ಸೇಮ್ ಇ ಬಿ ಇಸ್ ಈಕ್ವಲ್ ಟು 1/4πε0 ಇಸ್ ಟೇಕನ್ ಕಾಮನ್, ಕ್ಯೂ ಇಸ್ ದ ಚಾರ್ಜ್ ಅಂಡ್ ವಾಟ್ ಇಸ್ ದ ಸಪರೇಷನ್ ಬಿಟ್ವೀನ್ ಬಿ ಮತ್ತೆ ಪಿ ಮಧ್ಯೆ ಇರೋ ಸಪರೇಷನ್ ಎಷ್ಟು, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟು ಆರ್, ಹೌದಾ, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟು ಎ, ನಮಗೆ ಬೇಕಾದ ಡಿಸ್ಟೆನ್ಸ್ ಇದು ಮಾತ್ರ ಬಿ ಇಂದ ಇದಕ್ಕೆ, ಸೊ ಆರ್ ಅಲ್ಲಿ ಎ ಮೈನಸ್ ಮಾಡಬೇಕು, ಅವಾಗ ನಮಗೆ ಏನಾಗುತ್ತೆ ಟೋಟಲ್ ಈಸ್ ಟೇಕನ್ ಆಸ್ ಆರ್ ಮೈನಸ್ ಎ, ಸೊ ಅವಾಗ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ದಿಸ್ ಇಸ್ ದ ಟು ಎಲೆಕ್ಟ್ರಿಕ್ ಫೀಲ್ಡ್ ಬೈ ಯೂಸಿಂಗ್ ದ ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ. ಓಕೆ, ಈಗ ನಿಮಗೇನು ಸಿಕ್ಕಿದೆ, ಇ ಎ ವ್ಯಾಲ್ಯೂ ಸಿಕ್ತು, ನೆಕ್ಸ್ಟ್ ಇ ಬಿ ವ್ಯಾಲ್ಯೂ ಸಿಕ್ತು. ಇವೆರಡು ಈಕ್ವೇಷನ್ನ ಇದು ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿ. ಇ ಪಿ ಇಸ್ ಈಕ್ವಲ್ ಟು ಇವೆರಡರಲ್ಲಿ ಏನು ಕಾಮನ್ ಫ್ಯಾಕ್ಟ್ ಇದೆ, 1/4πε0 ಇಸ್ ಟೇಕನ್ ಕಾಮನ್, 1/4πε0 ಇಸ್ ಟೇಕನ್ ಕಾಮನ್, ಕ್ಯೂ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಕ್ಯೂ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಓಕೆ, ಸೊ ಇದನ್ನ ನೀವು ಎಲ್ ಸಿ ಎಮ್ ತಗೊಳ್ಳಿ, ಯಾವುದನ್ನ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಯಾವ ಥರ ತಗೊತೀರಾ ಎಲ್ ಸಿ ಎಮ್. ಎಲ್ ಸಿ ಎಮ್ ಈಕ್ವೇಷನ್ ನೀವು ಹೆಂಗೆ ಕನ್ಸಿಡರ್ ಮಾಡ್ಬೋದು ಅಂದರೆ ನಿಮಗೆ ಅಲ್ಲಿ ಯಾವ ಥರ ಫಾರ್ಮೇಟಲ್ಲಿದೆ ಅಂತಂದರೆ ಎ ಮೈನಸ್ ಬಿ ಆ್ಯಂಡ್ ಎ ಪ್ಲಸ್ ಬಿ, ಇದನ್ನು ಹೋಲ್ ಸ್ಕ್ವೇರ್ ಅಂತ ತಗೋಬೋದಾ. ಈ ಹೋಲ್ ಸ್ಕ್ವೇರ್ ಇವೆರಡಕ್ಕೂ ಅಪ್ಲಿಕೇಬಲ್ ಆಗುತ್ತಾ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಅದೇ ಥರ ಇಲ್ಲಿದೆಯಾ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಓಕೆ, ಸೊ ಇದನ್ನು ನಾವೇನು ತಗೋಬೋದು, ಈ ಥರ ಕನ್ಸಿಡರ್ ಮಾಡ್ಕೊಂಡ್ರೆ ಎ ಮೈನಸ್ ಬಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ಫಾರ್ಮುಲಾ ಇದೆಯಲ್ವಾ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a square minus b square have to taken as whole square. Similarly, r minus a whole square r plus a whole square ಇದನ್ನ ಏನಂತ ಬರ್ಕೋಬಹುದು, r minus a r plus a whole square ಅಂತ ಬರ್ಕೊಂತೀರಾ. ಅವಾಗ r minus a r plus a taken as r square minus a square whole square is taken as LCM. ಓಕೆ, ಈ LCM ಕನ್ಸಿಡರ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಏನು ಬರ್ತದೆ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಎಲ್ಲಿಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ, ಅಲ್ಲಿ ನಮಗೆ ಏನು ಬರುತ್ತೆ q ಇಂಟು r plus a whole square minus q ಇಂಟು r minus a whole square divided by ಏನು ಬರುತ್ತೆ r square minus a square. ಹೌದಾ, r minus square r square minus a square. ಸೊ ಇದಕ್ಕೆ a plus b whole square ಫಾರ್ಮುಲಾ ಅಪ್ಲೈ ಮಾಡಿ, a minus b whole square ಫಾರ್ಮುಲಾ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ್ರೆ ನಿಮಗೆ ಏನು ಈಕ್ವೇಷನ್ ಬರುತ್ತೆ, a square plus b square plus 2ab, a square plus b square plus 2ab. ಸೊ ಅಲ್ಲಿಗೆ ನಿಮಗೆ q is taken common, q ಕಾಮನ್ ತಗೊಂಡ್ರೆ r minus a r plus a whole square r square plus a square 2r a minus of r square plus a square minus 2ar. ಓಕೆ, ಇವೆರಡನ್ನು ಎಕ್ಸ್ಟೆಂಡ್ ಮಾಡಿದೆ, q ಇಂಟು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಕ್ಯೂ ಇಂಟು ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ ಮೈನಸ್ ಇಂದ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಮೈನಸ್ ಆರ್ ಸ್ಕ್ವೇರ್ ಪ್ಲಸ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ 2ar. ಅವಾಗ ಮೈನಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 2ar ಇಲ್ಲಿ ಗೆಟಿಂಗ್ ಪ್ಲಸ್ 4ar. ಓಕೆ, ಅವಾಗ ನಿಮಗೇನು ಬರುತ್ತೆ 4ar ಬರುತ್ತೆ. ಅಲ್ಲಿ ರಿಮೈನಿಂಗ್ ನಿಮಗೇನಿದೆ ಪಕ್ಕದಲ್ಲಿ q ಇದೆ ಆ್ಯಂಡ್ ಡಿವೈಡೆಡ್ ಬೈ 4πε0 r ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಈ 4ನ ನಾವೇನಂತ ಬರ್ಕೋಬೋದು 2 ಇಂಟು 2 ಅಂತ ಬರ್ಕೋಬೋದಾ. ಅದೇ ಥರ 2 ಇಂಟು 2a ಇಂಟು ಕ್ಯೂ, 2 ಇಂಟು 2aq ಇಂಟು ಆರ್ ಅಂತ ಬರ್ಕೊಂಡಿದ್ದೀವಿ. ಅದಾದಮೇಲೆ ಆ್ಯಸ್ ಇಟ್ ಈಸ್ ಇನ್ ರಿಮೈನಿಂಗ್ ಎಲ್ಲ ಸೇಮ್ ಫಂಕ್ಷನ್ ಇದೆ. ಓಕೆ, ಸೊ ಅಲ್ಲಿ ನಿಮಗೆ 2aq is equal to what, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಪ್ರಿವಿಯಸ್ ಇದರಲ್ಲಿ ಹೇಳಿದ್ನಲ್ವಾ, ಇದಕ್ಕಿಂತ ಮುಂಚೆ ಹೇಳಿದ್ನಲ್ವಾ, ಎಲೆಕ್ಟ್ರಿಕ್ ಡೈಪೋಲ್ ಅಂತಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಒನ್ ಆಫ್ ದ ಚಾರ್ಜ್ ಅಂಡ್ ಸಪ್ರೇಷನ್ ಬಿಟ್ವೀನ್ ದ ಚಾರ್ಜ್ ಪಾರ್ಟಿಕಲ್. q ಇಂಟು 2a ಇಟ್ ಟೇಕನ್ ಆಸ್ 2p, 2 as it is
in the P into 2A is taken as P and this one is taken as R, not X, this one is R. Okay, so awaga E P, electric dipole moment at a point P on the axial line is equal to 1 by 4 pi epsilon naught 1 by 4 pi epsilon naught 2pr divided by r square minus a square whole square. Okay, in the case this A, the separation between the center of the dipole and any one of the charge B or A is very less than compared to the distance between center of the dipole and point B. Andre A is very less than R, it is neglected. So aವಾಗ ಏನಾಗುತ್ತೆ ನಮಗೆ equation 1 by 4 pi epsilon naught r square whole square. R square whole square ಅಂದ್ರೆ ನಿಮಗೆ ಏನು ಬರುತ್ತೆ equation 2pr divided by 4 pi epsilon naught r power 4. So 1r and 1r get cancelled. I will getting the equation EP is equal to 2p divided by 4 pi epsilon naught r cube. This is the electric field on the axial line of the dipole. Okay, it's a very important question for your 5 marks examination. Okay, and the next application of electric dipole at a point on the equatorial line. So equatorial line anta ತಗೊಂತೀರಿ. equatorial line ಅಂತ ಅಂದ್ರೆ ಇಲ್ಲಿ ನಿಮಗೆ electric dipole minus q ಮತ್ತೆ plus q ಅಂತ ಕನ್ಸಿಡರ್ ಮಾಡ್ಕೊಂತೀವಿ. minus q ಮತ್ತೆ plus q, this one is the electric dipole. ಈ electric dipole point O is the center of the dipole. You have to consider a q charge, consider a point q on the perpendicular to the center of the dipole. ಯಾವ ತರ ಕನ್ಸಿಡರ್ ಮಾಡ್ಕೊಂತೀರಾ? perpendicular to the center of the dipole, that one is called as equatorial point. ಓಕೆ, ಅದನ್ನು ನಾವೇನಂತ ಕರಿತೀವಿ ಈಕ್ವಟೋರಿಯಲ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಂತೀರ. ಓಕೆ, ಸೊ ನೆಕ್ಸ್ಟ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ದ ಪಾಯಿಂಟ್ ಕ್ಯೂ ಈಸ್, ಪಾಯಿಂಟ್ ಕ್ಯೂ ಅಂತ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಇ ಎ ಇಂದ ಏನು ಎಲೆಕ್ಟ್ರಿಕ್ ಫೀಲ್ಡ್ ಆಗ್ತಿದೆ ಪ್ಲಸ್ ಇ ಬಿ ಇಂದ ಏನು ಎಲೆಕ್ಟ್ರಿಕ್ ಫೀಲ್ಡ್ ಆಗ್ತಿದೆ ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಅದಾದಮೇಲೆ ಯು ಹ್ಯಾವ್ ಟು ಫೈಂಡಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಬೈ ಯೂಸಿಂಗ್ ಚಾರ್ಜ್ ಮೈನಸ್ ಕ್ಯೂ ಅಂಡ್ ಚಾರ್ಜ್ ಪ್ಲಸ್ ಕ್ಯೂ. ಓಕೆ, ಸೊ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಇರೋ ಡಿಸ್ಟೆನ್ಸ್ ನೀವು ಫೈಂಡ್ ಔಟ್ ಮಾಡಬೇಕು ಈಗ. ಯಾಕೆಂದರೆ ಬೈ ಯೂಸಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಇದೆಯಲ್ವಾ, ಎಫ್ ಬೈ ಕ್ಯೂ ಅಂದರೆ 1 by 4 pi epsilon naught ಕ್ಯೂ ಬೈ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂತಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್ ಆ್ಯಂಡ್ ಪಾಯಿಂಟ್. ಓಕೆ, ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಟೆನ್ಸ್ ಮೈನಸ್ ಕ್ಯೂ ಮತ್ತು ಪ್ಲಸ್ ಕ್ಯೂ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟು? 2a. 2a ಅಷ್ಟು ಡಿಸ್ಟೆನ್ಸ್ ಇದೆ ಅಂತಂದರೆ ಓ ಇಂದ ಎಗಿರೋ ಡಿಸ್ಟೆನ್ಸ್ ಎಷ್ಟು? ಎ. ಓ ಇಂದ ಬಿಗಿರೋ ಡಿಸ್ಟೆನ್ಸ್ ಎಷ್ಟು? ಎ. ಓಕೆ, ಸೊ ಅವಾಗ ನಿಮಗೇನಾಯಿತು, ದಿಸ್ ಒನ್ ಈಸ್ ದ ಡಿಸ್ಟೆನ್ಸ್ ಈಸ್ ಎ ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಈಸ್ ಆರ್ distance. Okay, so consider the electric dipole moment minus q charge is placed at the position A plus q charge is placed at position B and ಒಂದು ಪಾಯಿಂಟ್ q ನ ಕನ್ಸಿಡರ್ ಮಾಡ್ಕೊಂತೀರಾ. ಪಾಯಿಂಟ್ q is ಎಷ್ಟು ಡಿಸ್ಟೆನ್ಸ್ ಇದೆ? ಆರ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್. ಓಕೆ, ಡೈಪೋಲ್ನ ಕನ್ಸಿಡರ್ ಮಾಡ್ಕೊಂತೀವಿ. ಡೈಪೋಲ್ ಡಿಸ್ಟೆನ್ಸ್ ಎ ಮತ್ತು ಬಿ ನಲ್ಲಿ ಎರಡು ಚಾರ್ಜ್ ಪಾರ್ಟಿಕಲ್ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಚಾರ್ಜ್ ಇದೆ. ಅದಾದಮೇಲೆ ಓ ಇಸ್ ದ ಅವೆರಡು ಸೆಂಟರ್ ಆಫ್ ದ ಡೈಪೋಲ್ ಅಂತ ಕನ್ಸಿಡರ್ ಮಾಡ್ಕೊಂತೀರಾ. ಅದಾದಮೇಲೆ ಪಾಯಿಂಟ್ ಪಿ ಇಸ್ ದ ಪಾಯಿಂಟ್ ಕ್ಯೂ ಅನ್ನು ಕನ್ಸಿಡರ್ ಮಾಡ್ಕೊಂತೀವಿ. ಆ ಕ್ಯೂ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ? ಆರ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದಿ ಡೈಪೋಲ್. ಓಕೆ, ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಹೇಳ್ಕೊಂಡಿದ್ರೆ ಅಂದರೆ ಇಲ್ಲಿ ಆ್ಯಂಗಲ್ ನಮಗೆ ಏನಾಗಿರುತ್ತೆ? 90 ಡಿಗ್ರಿ ಇರುತ್ತೆ. ಅವಾಗ ನಮಗೆ ಪೈಥಾಗರಸ್ ರೂಲ್ ಅಪ್ಲೈ ಮಾಡ್ತೀರಾ. ಪೈಥಾಗರಸ್ ರೂಲ್ ಅಪ್ಲೈ ಮಾಡಿದ್ರೆ ದಿಸ್ ಒನ್ ಈಸ್ ಹೈಪಾಟ್ನೆಸ್ ಸೈಡ್. ಸೊ ಅಲ್ಲಿ ನೀವೇನು ಮಾಡ್ತೀರ ಅವಾಗ? ಎ ಕ್ಯೂ ಸ್ಕ್ವೇರ್ ದಟ್ ಒನ್ ಈಸ್ ಈಕ್ವಲ್ ಟು ಎ ಓ ಸ್ಕ್ವೇರ್ ಪ್ಲಸ್ ನೆಕ್ಸ್ಟು ಓ ಕ್ಯೂ ಸ್ಕ್ವೇರ್. ಎ ಓ ಸ್ಕ್ವೇರ್ ಪ್ಲಸ್ ಎ ಕ್ಯೂ ಸ್ಕ್ವೇರ್. ನಮಗೆ ಬೇಕಾದ್ರೆ ಯಾವುದು? ಎ ಕ್ಯೂ ಸ್ಕ್ವೇರ್ ಬೇಕು. ಓಕೆ, ಎ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಓ ಸ್ಕ್ವೇರ್ ಏನಿದೆ ಡಿಸ್ಟೆನ್ಸ್? ಎ ಸ್ಕ್ವೇರ್. ನೆಕ್ಸ್ಟು ಇಲ್ಲಿಂದ ಇರೋ ಡಿಸ್ಟೆನ್ಸ್ ಏನಿದೆ? ಪ್ಲಸ್ ಆರ್ ಸ್ಕ್ವೇರ್. ಸೊ ನಿಮ್ಗೆ ಬೇಕಾದ್ರೇನು? ಎ ಕ್ಯೂ ಬೇಕು ಅಂದರೆ ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್. ಸಿಮಿಲರ್ಲಿ ಇದು ಬೋತ್ ಆರ್ ಸೇಮ್.
ಓಕೆ, ಅವಾಗ ನಮಗೇನಾಯಿತು ಎಲೆಕ್ಟ್ರಿಕ್ ಫೀಲ್ಡ್ ಬೈ ಯೂಸಿಂಗ್ ದ ಮೈನಸ್ ಚಾರ್ಜ್ ಪಾರ್ಟಿಕಲ್ ಆನ್ ಕ್ಯೂ. ಮೈನಸ್ ಚಾರ್ಜ್ ಪಾರ್ಟಿಕಲ್ ಕ್ಯೂ ಇಂದ ಕ್ಯೂ ಮೇಲೆ ಆಗ್ತಿರೋ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು 1/4πε0 ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸಿಮಿಲರ್ಲಿ ಬಿ ಇಂದ ಆಗ್ತಾ ಇರೋದು ಎಷ್ಟು ಇ ಬಿ ಈಸ್ ಈಕ್ವಲ್ ಟು 1/4πε0 ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಬೋತ್ ಆರ್ ಈಸ್ ಸೇಮ್. ಓಕೆ, ನೆಕ್ಸ್ಟ್ ನಾವೇನು ಕನ್ಸಿಡರ್ ಮಾಡ್ಕೊತೀರಾ, ವಾಟ್ ಈಸ್ ದ ಡೈರೆಕ್ಷನ್? ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಂತಂದರೆ ದಿಸ್ ಈಸ್ ದ ಪಾಸಿಟಿವ್ ಚಾರ್ಜ್, ದಿಸ್ ಈಸ್ ದ ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇಂದ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಹೋಗುತ್ತೆ, ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಚಾರ್ಜ್ ಪಾರ್ಟಿಕಲ್. ಅಂದರೆ ಡೈರೆಕ್ಷನ್ ಈಸ್ ಇ ಬಿ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಅಂತ ಅಂದರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ ಟುವರ್ಡ್ಸ್ ದ ಚಾರ್ಜ್. This is the direction. So ಅಲ್ಲಿಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ಬಿಟ್ವೀನ್ ದ ಸೆಂಟರ್. ನಿಮಗೆ ಫಸ್ಟ್ ಇಯರಲ್ಲಿ ಓದಿದಾರಲ್ವಾ ಯಾವುದು ವೆಕ್ಟಾರ್ ಫಂಕ್ಷನ್, ವೆಕ್ಟಾರ್ ಆಲ್ಜಿಬ್ರಿಕ್ ವೆಕ್ಟಾರ್ ಫಂಕ್ಷನ್, ರೆಕ್ಟ್ಯಾಂಗ್ಯುಲರ್ ಅಡಿಷನ್ ಮತ್ತು ಪಾಲಿಗಾನ್ ಅಡಿಷನ್ ಅಂತ ನೀವು ಮಾಡ್ತಿದ್ರಲ್ವಾ ವೆಕ್ಟಾರ್ ಅಡಿಷನಲ್ಲಿ ಸೆಕೆಂಡ್ ಚಾಪ್ಟ್ರಲ್ಲಿ. ಓಕೆ, ಅದ್ರ ಪ್ರಕಾರ ನಿಮಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಕನ್ಸಿಡರ್ ಮಾಡ್ಕೊತೀರಾ, ಇ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಇ ಎ ಸ್ಕ್ವೇರ್ ಪ್ಲಸ್ ಇ ಬಿ ಸ್ಕ್ವೇರ್ ಪ್ಲಸ್ 2 ಇ ಎ ಇ ಬಿ ಕಾಸ್ ಥೀಟಾ. ನಿಮಗೆ ಗೊತ್ತಿದೆ ಅಲ್ವಾ ವೆಕ್ಟಾರ್ ಅಡಿಷನ್ ಬೈ ಯೂಸಿಂಗ್ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ ತೊಗೊಂಡ್ರೆ ವೆಕ್ಟಾರ್ ಅಡಿಷನ್, ರೆಕ್ಟ್ಯಾಂಗ್ಯುಲರ್ ಲಾ ಆಫ್ ಅಡಿಷನ್ ಮತ್ತು ಪಾಲಿಗಾನ್ ಲಾ ಆಫ್ ಅಡಿಷನ್ ಅಂತ ನಿಮಗೆ ಎರಡು ಇದೆಯಲ್ವಾ. ಸೊ ಅದ್ರ ಪ್ರಕಾರ ನಿಮಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ ಟು ಏನಾಗುತ್ತೆ ಇ ಎ ಸ್ಕ್ವೇರ್ ಪ್ಲಸ್ ಇ ಬಿ ಸ್ಕ್ವೇರ್ ಪ್ಲಸ್ 2 ಇ ಎ ಇ ಬಿ ಕಾಸ್ ಥೀಟಾ. ಓಕೆ, 2 ಇ ಎ ಇ ಬಿ ಕಾಸ್ ಥೀಟಾ. ಸೊ ಆ್ಯಂಡ್ ಒನ್ ಮೋರ್ ಫಂಕ್ಷನ್ ನಿಮಗೆ ಏನಂತ ಹೇಳ್ಬೋದು, ಇಲ್ಲಿ ನಮಗೆ ಬೈ ಯೂಸಿಂಗ್ ದ ಚಾರ್ಜ್ ಪಾರ್ಟಿಕಲ್. ಸೊ ಇಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಬರ್ತಾ ಇದೆ ಅಲ್ವಾ, ನೋಡಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಬರ್ತಾ ಇದೆ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ದಿಸ್ ಡೈರೆಕ್ಷನ್ ಅಂಡ್ ದಿಸ್ ಒನ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅನದರ್ ಡೈರೆಕ್ಷನ್. ಓಕೆ, ಸೊ ಇದಕ್ಕೆ 2 ಕಾಂಪೊನೆಂಟ್ಸ್ನ ಸ್ಪ್ಲಿಟ್ ಮಾಡ್ಕೊತೀರಾ ಅಲಾಂಗ್ ದಿಸ್ ಡೈರೆಕ್ಷನ್ ಆ್ಯಂಡ್ ದಿಸ್ ಡೈರೆಕ್ಷನ್. ಓಕೆ, ಸೊ ಇಲ್ಲಿ ಆ್ಯಂಗಲ್ ಥೀಟಾ ಈ ಫಂಕ್ಷನ್ ಇದೆ ಅಂತಂದರೆ ಇದಕ್ಕೆ ಮ್ಯಾಥಮೆಟಿಕಲ್ ಫಂಕ್ಷನ್ ಥರ ಇಲ್ಲಿ ನಮಗೆ ಥೀಟಾ ಈಕ್ವಲ್ ಇದೆ. ಯಾವ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಈ ಯಾವ ಡೈರೆಕ್ಷನ್ ಮಧ್ಯೆ, ಯಾವ ವೆಕ್ಟಾರ್ ಮಧ್ಯೆ ಮತ್ತು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಮಧ್ಯೆ ನಮಗೆ ಆಂಗಲ್ ಇದೆ ಅದನ್ನು ನಾವೇನಂತ ಕರಿತೀವಿ ಇ ಎ ಕಾಸ್ ಥೀಟಾ ಅಂತ ಕನ್ಸಿಡರ್ ಮಾಡ್ಕೊತೀರಾ. ಓಕೆ, ಆ್ಯಂಡ್ ದಿಸ್ ಒನ್ ಈಸ್ ಟೇಕನ್ ಆಸ್ ಇ ಬಿ ಕಾಸ್ ಥೀಟಾ. This is A cos theta and EB cos theta. For example, ಈ ಡೈರೆಕ್ಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಈ ಆ್ಯಂಗಲ್ನ ಕನ್ಸಿಡರ್ ಮಾಡ್ಕೊತೀರಾ. ಓಕೆ, ಸೊ ಅವಾಗ ನಿಮಗೆ ಇಲ್ಲೊಂದು ಕಾಂಪೊನೆಂಟ್ ಬಂತು, ಇಲ್ಲೊಂದು ಕಾಂಪೊನೆಂಟ್ ಬಂತು, ಆ್ಯಂಗಲ್ ಇದ್ರ ಮಧ್ಯೆ ಇರೋದ್ರಿಂದ ಈ ಕಾಂಪೊನೆಂಟ್ನ ನಾವೇನಂತ ಕರಿತೀವಿ ಇ ಎ ಕಾಸ್ ಥೀಟಾ ಅಂತ ತೊಗೊತೀವಿ. ಈ ಕಾಂಪೊನೆಂಟ್ನ ನಾವೇನಂತ ತೊಗೊತೀರಾ ಇ ಬಿ ಕಾಸ್ ಥೀಟಾ ಸೈನ್ ಥೀಟಾ ಅಂತ ತೊಗೊತೀರಾ. ಓಕೆ, ಸಿಮಿಲರ್ಲಿ ಬಿ ಇಂದ ಏನು ಬರುತ್ತೆ ಇ ಬಿ ಕಾಸ್ ಥೀಟಾ ಇ ಬಿ ಸೈನ್ ಥೀಟಾ. ಓಕೆ, ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸೇಮ್ ಬಟ್ ಇಯರ್ ಆಪೋಸಿಟ್ ಡೈರೆಕ್ಷನ್. E A sin theta, E B sin theta, electric field is same but it is moving in opposite direction and these two are cancel with each other. So ಅಲ್ಲಿ vector E A sin theta and vector E B sin theta are opposite to each other and hence is cancel out, and E B cos theta and E A cos theta, it is both are moving in the same direction hence it is add up. ಅದೆರಡು ಫಂಕ್ಷನ್ನ add up ಮಾಡ್ಕೊತೀರಾ. ಸೊ ಅವಾಗ ಏನಾಯಿತು EQ is equal to EA cos theta plus EB cos theta. ಸೊ ನಮಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿದೆ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸೇಮ್. ಅವಾಗ EA and EA is equal to EA is equal to EB, that one is equal to some E ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಮಗೆ ಫಂಕ್ಷನ್ ಏನಾಗುತ್ತೆ E 2E cos theta 2E cos theta ಆಯಿತು. ಅವಾಗ ನೀವು ಸಬ್ಸ್ಟಿಟ್ಯೂಷನ್ ಮಾಡಿ EQ is equal to 2 as it is same. ಈ ಫಂಕ್ಷನ್ ಅಲ್ಲಿ ಏನಿದೆ 1/4πε0 q divided by r square plus a square. Okay, this one is 1/4πε0 q divided by r square plus a square. So what is the cos theta? Cos theta ನ ನಾವು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನಮಗೆ ಥೀಟಾ ಎಲ್ಲಿದೆ, ಸೊ ಥೀಟಾ ಈಸ್ here. So what is the cos function? Opposite by hypotenuse. Opposite by hypotenuse ಇರೋದ್ರಿಂದ ನಾವು ಇಲ್ಲೇನು ತಗೊಂತೀರಾ what is the opposite direction? This one is opposite direction and hypotenuse this one. Okay, so ಅವಾಗ ನಮಗೆ ಏನಾಗುತ್ತೆ ಸರಿ cos theta is equal to adjacent by hypotenuse.
sin theta is opposite by hypotenuse, cos theta is adjacent by hypotenuse. adjacent side ಅಂತಂದ್ರೆ ಥೀಟಾಗೆ ಯಾವುದು ಆಪೋಸಿಟ್ ಡೈರೆಕ್ಷನ್ ಇದೆ ಅದನ್ನ ಆಪೋಸಿಟ್ ಆಂಗಲ್ ಸೈಡ್ ಅಂತ ತಗೊಂತೀರಾ. 90 ಡಿಗ್ರಿಗೆ ಆಪೋಸಿಟ್ ಇರೋದನ್ನ ಹೈಪೋಟೆನಸ್ ಅಂತ ತಗೊಂತೀರಾ. ಥೀಟಾಗೆ ಸೇಮ್ ಇರೋದನ್ನ ನಾವು ಅಡ್ಜಸೆಂಟ್ ಅಂತ ತಗೊಂತೀರಾ. ಸೊ ಅಲ್ಲಿಗೆ cos theta that one is equal to adjacent side ಅಂದ್ರೆ ಯಾವುದು OA, hypotenuse side ಅಂತ ಅಂದ್ರೆ ಯಾವುದು AQ. ಓಕೆ, ಸೊ ಅಲ್ಲಿಗೆ cos theta is equal to OA ಅಂದ್ರೆ ಏನಿದೆ ಫಂಕ್ಷನ್ A, AQ ಅಂದ್ರೆ ಏನಿದೆ ಫಂಕ್ಷನ್ R square plus A square. R square plus A square is equal to AQ ಗೆ ಅಂದ್ರೆ ನೀವು ಇದು ಪ್ರೀವಿಯಸ್ ಫೈಂಡ್ ಔಟ್ ಮಾಡಿದ್ರ AQ ಸ್ಕ್ವೇರ್ ಇಸ್ ಈಕ್ವಲ್ ಟು R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್. ನಮಗೆ ಇಲ್ಲಿ ಬೇಕಾದ್ರೇನು AQ ಮಾತ್ರ ಬೇಕು. ಹೆನ್ಸ್ AQ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್. AQ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್. ಆ ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಅಂತ ಬರ್ಕೋಬಹುದು ಇನ್ ದ ಪವರ್ ಆಫ್ 1/2 ಅಂತ ಬರ್ಕೊಂತೀರಾ. ಇನ್ ದ ಪವರ್ ಆಫ್ 1/2. ಸೊ ಅಲ್ಲಿಗೆ EQ electric field at point Q by using the charge minus Q and plus Q is given by 2 divided by 4 pi epsilon naught Q by R square plus A square and A divided by R square plus A square whole power 1/2. These two are same. R square plus A square ಇಲ್ಲಿ ಪವರ್ 1 ಇದೆ, ಇಲ್ಲಿ ಪವರ್ ಹಾಫ್ ಇದೆ. ಅವೆರಡನ್ನ ಆ್ಯಡ್ ಮಾಡ್ತೀರಾ. 1 ಪ್ಲಸ್ ಹಾಫ್ ಅಂತ ತೊಗೊಂಡ್ರೆ ನಿಮಗೆ 1.5 ಅಂತ ಪವರ್ ಇದು ಮಾಡಬೇಡ್ರಿ. ಓಕೆ, R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ 1 ಪ್ಲಸ್ 1/2. ಸೊ LCM ತಗೊಂಡ್ರೆ 2 ಪ್ಲಸ್ 1 3/2 ಆಗುತ್ತೆ. ಅವಾಗ ನಮಗೆ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಹೋಲ್ ಪವರ್ 3/2. ಸೊ ಅದಕ್ಕೆ ಟೋಟಲ್ ಈಕ್ವೇಶನ್ 1/4 pi epsilon naught Q P divided by this function dipole moment 2Q into 2A is taken as dipole moment P divided by R square plus A square whole power 3/2. Okay. So you're getting the equation EQ is equal to 1/4 pi epsilon naught P divided by R square plus A square whole power 3/2. Okay. So next, if A is very much less than R, A ಏನಾದರೂ R ಗಿಂತ very much less than ಆಗಿದ್ರೆ it get A is neglected. ಆವಾಗ P is equal to 1/4 pi epsilon naught R square whole power 3/2 ಆಗುತ್ತೆ. A is taken as 0, R plus A whole power 3/2 ಆಗುತ್ತೆ. These two and get cancel. ಆವಾಗ EQ is equal to P divided by 4 pi epsilon naught RQ. This is the electric dipole in equatorial line. So ಅಲ್ಲಿಗೆ the direction of electric field intensity at a point on the equatorial line due to the dipole is parallel and opposite side of the direction of the dipole moment. ನಿಮಗೆ ಪ್ರೀವಿಯಸ್ ಡಯಾಗ್ರಾಮ್ ಅಲ್ಲಿ ನೋಡಿದ್ರಲ್ಲ, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ಇಲ್ಲಿ ನಮಗೆ ಕನ್ಸಿಡರ್ ಮಾಡೋದು ಮೈನಸ್ Q ಚಾರ್ಜು, ಇಲ್ಲಿ ಪ್ಲಸ್ Q ಚಾರ್ಜ್ನ ಕನ್ಸಿಡರ್ ಮಾಡ್ಕೊಂತೀರಾ. ಇವೆರಡರ ಮಧ್ಯೆ ನಮಗೆ ಡೈಪೋಲ್ ಈ ತರ ಆಕ್ಟಿಂಗ್ ಆಗ್ತಾ ಇದೆ. ಸೊ ಪ್ಲಸ್ Q ಇನ್ ದ ಡೈರೆಕ್ಷನ್ ದಿಸ್ ಡೈರೆಕ್ಷನ್ ಅಂಡ್ ಮೈನಸ್ Q ಇನ್ ದ ಈ ಪಾಯಿಂಟ್ ಅಲ್ಲಿ ಇದೆ. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ನಮಗೆ ಪ್ರೀವಿಯಸ್ ಅಲ್ಲಿ ಹೇಳಿದ್ನಲ್ವಾ, ಡೈರೆಕ್ಷನ್ ಆಫ್ ಡೈಪೋಲ್ ಈಸ್ ನೆಗೆಟಿವ್ ಟು ಪಾಸಿಟಿವ್. ಸೊ ಇವೆರಡು ಯಾವ ತರ ಇದೆ, ಪ್ಯಾರಲಲ್. resultant electric field and dipole moment to direction parallel ಇದೆ, but it is moving in opposite direction. So if the observation point far away when the dipole is very short, then the electric field intensity at a point on the axial line ಮತ್ತೆ equatorial line ಮೇಲೆ ನಾವು ಕಂಪ್ಯಾರಿಸನ್ ಮಾಡಿದ್ರೆ EP is equal to ಏನಿದೆ, EP equation ಏನು ಬಂತು, 2P ಬಂದಿದೆ. EQ is equal to just P ಬಂದಿದೆ. ಸೊ ಅಲ್ಲಿಗೆ EQ is equal to ನಮಗೆ, ಸೊ electric field on the axial line, that one is equal to 2 times of the electric field on equatorial line. Okay. And next one is work done an electric dipole in uniform electric field. Work done an electric dipole in uniform electric field. Okay. ಸೊ ಇಲ್ಲಿ ನಾವೇನು ಮಾಡ್ತೀರಾ, ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ ಮಾಡಿದ್ದೀವಿ. ಎಲ್ಲಿ ಪ್ಲೇಸ್ ಮಾಡಿದ್ದೀವಿ, ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ದಾರೆ. ಓಕೆ. ಸೊ ಇಲ್ಲಿ ನಮಗೆ ಯಾವ ಥರ ಈಕ್ವೇಷನ್ ಬರುತ್ತೆ ನೋಡ್ತಾ ಹೋಗೋಣ. ಸೊ ದಿಸ್ ಒನ್ ಈಸ್ this is the electric field direction E. ಸೊ ಈ ಡೈರೆಕ್ಷನ್ ಮೂವ್ ಆಗ್ತಾ ಇದೆ ಅಂತಂದ್ರೆ ನಾವು ಇಲ್ಲಿ ಏನು ತಗೋಬಹುದು, ಯಾವ ಕಡೆಯಿಂದ ಮೂವ್ ಆಗ್ತಾ ಇದೆ ದಟ್ ಸೈಡ್ ಈಸ್ ಟೇಕನ್ ಆಸ್ ಪಾಸಿಟಿವ್.
ಈ ಸೈಡ್ ನಮಗೇನಿರುತ್ತೆ ಪಾಸಿಟಿವ್ ಇರುತ್ತೆ, ಯಾವ ಕಡೆ ಮೂವ್ ಆಗ್ತಿದೆ ನೆಗೆಟಿವ್ ಆಗ್ತದೆ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಏನು ಹೇಳುತ್ತೆ, ಪಾಸಿಟಿವ್ ಇಂದ ನೆಗೆಟಿವ್ ಡೈರೆಕ್ಷನ್. ಸೊ ಇಲ್ಲಿ ನಾವು ಒಂದು ಡೈಪೋಲ್ನ ಕನ್ಸಿಡರ್ ಮಾಡ್ಕೊಳ್ಳಿ. This is minus q and this one is the plus q. Okay, electric dipole minus q plus q, it is separated by some distance is taken as 2a. separated by some distance ಏನಿದೆ 2a ಇದೆ, ಅಥವಾ 2a ಅಂತ ನಾನು ಕನ್ಸಿಡರ್ ಮಾಡಿ 2l ಆದರೂ ಕನ್ಸಿಡರ್ ಮಾಡ್ಕೊಳ್ಳಿ. ಈಗ ನಮಗೆ ಏನಾಗುತ್ತೆ, ದಿಸ್ ಈಸ್ ಪಾಸಿಟಿವ್ ಚಾರ್ಜ್ ಇಯರ್, ದಿಸ್ ಈಸ್ ಆಲ್ಸೋ ಪಾಸಿಟಿವ್ ಚಾರ್ಜ್. ಇವೆರಡರ ಮಧ್ಯೆ ನಮಗೆ ಏನು ಫೋರ್ಸ್ ಕ್ರಿಯೇಟ್ ಆಗುತ್ತೆ, ರಿಪಲ್ಸಿವ್ ಫೋರ್ಸ್. ಇಲ್ಲಿ ನಮಗೆ ಯಾವ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಇವೆರಡರ ಮಧ್ಯೆ ನಮಗೆ ಏನಾಗುತ್ತೆ, ಅಟ್ರಾಕ್ಟಿವ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಅಟ್ರಾಕ್ಟಿವ್ ಫೋರ್ಸ್ ಕ್ರಿಯೇಟ್ ಆದಾಗ ಬೈ ಯೂಸಿಂಗ್ ಪ್ಲಸ್ ಇಂದ ರಿಪಲ್ಸಿವ್ ಫೋರ್ಸ್ ಪುಷ್ ಮಾಡ್ತದೆ, ಇದು ನಮಗೆ ಏನಾಗುತ್ತೆ, ಪುಲ್ ಮಾಡ್ಕೊಂತದೆ, ಅಂದ್ರೆ ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಅವಾಗ ದಿಸ್ ಡೈಪೋಲ್ ಆಕ್ಸಿಸ್ ಏನಾಯ್ತು, ಈ ಡೈರೆಕ್ಷನ್ ಅಲ್ಲಿ ಇದ್ದಿದ್ದು ಇಟ್ ಇಸ್ ಕಮ್ಸ್ ಟು ದಿಸ್ ಡೈರೆಕ್ಷನ್ ಅಂಡ್ ಅಗೇನ್ ಬೈ ಯೂಸಿಂಗ್ ದ ಫೋರ್ಸ್ ದಿಸ್ ಡೈರೆಕ್ಷನ್. ಸೊ ಈ ಡೈರೆಕ್ಷನ್ ಬರ್ತಾ ಇದೆ ಅಂತಂದ್ರೆ ವಾಟ್ ಇಸ್ ದ ಫೋರ್ಸ್? By using the electric field, the charge particle is moving. So force is equal to F is equal to QE. F is equal to QE. And what is here? ಇಲ್ಲಿ ಏನಾಗ್ತಿದೆ, ಮೈನಸ್ ಕ್ಯೂ ಇಲ್ಲಿದೆ ರಿಪಲ್ಸಿವ್ ಫೋರ್ಸ್, ಪ್ಲಸ್ ಕ್ಯೂ ಇಲ್ಲಿದೆ ಅಟ್ರಾಕ್ಟಿವ್ ಫೋರ್ಸ್. ಅವಾಗ ಮೂವಿಂಗ್ ಇನ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್ ಆಫ್ ದ ಫೋರ್ಸ್ ಎಫ್ ಇಸ್ ಈಕ್ವಲ್ ಟು ಮೈನಸ್ ಕ್ಯೂ ಇ. ಮೈನಸ್ ಕ್ಯೂ ಇ. ಸೊ ಬೋತ್ ಫೋರ್ಸ್ ಈಸ್ ಸೇಮ್, QE and ಪ್ಲಸ್ QE. ಓಕೆ, ಎರಡು ಫೋರ್ಸ್ ಸೇಮ್ ಇದೆ. ಓಕೆ, ಎರಡು ಫೋರ್ಸ್ ಸೇಮ್ ಇದೆ ಅಂತಂದರೆ ಇಟ್ ಈಸ್ ಕ್ಯಾನ್ಸಲ್ ಆಗಬೇಕು, ಹೌದಾ? ಸೊ ಇಲ್ಲಿ ನಮಗೆ ದಿಸ್ ಡೈರೆಕ್ಷನ್ ಫೋರ್ಸ್ ಈಸ್ ಎಫ್ ಈಸ್ ಈಕ್ವಲ್ ಟು QE and this direction force F is equal to minus QE. Both are force is equal and opposite direction, hence it is cancel ಆಗಬೇಕು. ಬಟ್ ಇಲ್ಲಿ ನಮಗೆ ಟಾರ್ಕ್ ಎಫೆಕ್ಟ್ ಆಗ್ತದೆ. ಓಕೆ, ಟಾರ್ಕ್ ಅಂದರೆ ಯಾವ ಥರ ಅಂತಂದರೆ, ನಿಮ್ಮ ಹ್ಯಾಂಡಲ್ಲಿ ಒಂದು ಪೆನ್ ಇಟ್ಕೊಳ್ಳಿ, ಪೆನ್ನಂದು ಒಂದು ಸೆಂಟರಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ, ಎರಡೂ ಹೆಡ್ಜಿಗೆ ನಿಮಗೆ ಫೋರ್ಸ್ ಆ್ಯಕ್ಟಿಂಗ್ ಆಗ್ತಿದೆ ಅಂದ್ಕೊಳ್ಳಿ, ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸಸ್. ಓಕೆ, ನೀವೆಲ್ಲಿ ಹೋಲ್ಡ್ ಮಾಡ್ಕೊಂಡಿದ್ರೆ ಬೈ ಫಿಂಗರ್ಸು ಅದನ್ನು ನಾವು ಆಕ್ಸಿಯಲ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇವೆರಡು ಪಾಯಿಂಟು ಡಿಫ್ರೆಂಟ್ ಪೊಸಿಷನ್. ಒಂದು ಫೋರ್ಸು ಲೆಫ್ಟ್ ಸೈಡ್ ಎಳಿತಿದ್ರೆ, ಇನ್ನೊಂದು ಫೋರ್ಸು ರೈಟ್ ಸೈಡ್ ಎಳೆಯುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಪೆನ್ ಈಸ್ ಟ್ವಿಸ್ಟೆಡ್, ಅಂದರೆ ದ ಫೋರ್ಸ್ ಈಸ್ ನಾಟ್ ಕ್ಯಾನ್ಸಲ್, ದ ಪೆನ್ ಏನಾಗುತ್ತೆ, ರೊಟೇಷನ್ ಆಗ್ತಾ ಹೋಗುತ್ತೆ. ಸೊ ಅದೇ ಥರ ಇಲ್ಲಿ ಟಾರ್ಕ್ ಎಫೆಕ್ಟ್ ಆಗುತ್ತೆ. ಟಾರ್ಕ್ ಮೀನ್ಸ್ ವಾಟ್, ಫೋರ್ಸ್ ಇಂಟು ಆರ್ಮ್ ಆಫ್ ದ ಕಪಲ್. ಫೋರ್ಸ್ ಇಂಟು ಆರ್ಮ್ ಆಫ್ ದ ಕಪಲ್. ಸೊ ಆ ಟಾರ್ಕ್ ಆಗಬೇಕು ಅಂತ ಅಂದರೆ ನಿಮಗೆ ಎರಡು ಕಂಡೀಷನ್ ಇರಬೇಕು. ಎರಡು ಕಂಡೀಷನ್ ಯಾವುದು ಅಂತಂದರೆ, ಒಂದು ಫೋರ್ಸ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಡೈರೆಕ್ಷನ್ ಇರಬೇಕು, ಇನ್ನೊಂದು ಫೋರ್ಸ್ ಈಸ್ ಆ್ಯಕ್ಟ್ ಅಟ್ ಎ ಡಿಫ್ರೆಂಟ್ ಪೊಸಿಷನ್ ಅಥವಾ ಡಿಫ್ರೆಂಟ್ ಪಾಯಿಂಟಲ್ಲಿ. ಒಂದು ಈ ಪಾಯಿಂಟಲ್ಲಾಗಿ ಇನ್ನೊಂದು ಈ ಪಾಯಿಂಟ್ ಆದರೆ ಮಾತ್ರ ಆ್ಯಕ್ಟಿಂಗ್ ಆಗುತ್ತೆ. ಒಂದೇ ಪಾಯಿಂಟ್, ಇದೇ ಪಾಯಿಂಟಲ್ಲಿ ಫೋರ್ಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಡೈರೆಕ್ಷನ್ ಆದರೆ ಏನಾಗುತ್ತೆ, ಇಟ್ ಗೆಟ್ ಕ್ಯಾನ್ಸಲ್ ವಿತ್ ಈಚ್ ಅದರ್. ಓಕೆ, ಸೊ ಅಲ್ಲಿಗೆ ಫೋರ್ಸ್ ಏನಾಯಿತು, QE. ಫೋರ್ಸ್ ಇಸ್ ಈಕ್ವಲ್ ಟು QE ಇತ್ತು. ಸೊ ಇನಿಷಿಯಲಿ ನಾವು ಡೈಪೋಲ್ ಆಕ್ಸಿಸ್ನ ಎಲ್ಲಿ ತೊಗೊಂಡಿದ್ವಿ, ಈ ಪೊಸಿಷನಲ್ಲೇ ತೊಗೊಂಡಿದ್ರಿ, ಹೌದಾ? ಈ ಪೊಸಿಷನಲ್ಲಿ ತೊಗೊಂಡಾಗ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದೀಸ್ ಟು? ಇಟ್ ಈಸ್ 90 ಡಿಗ್ರಿ. ಇನಿಷಿಯಲ್ ನಮಗೆ ಏನಿರುತ್ತೆ, ವಾಟ್ ಈಸ್ ದ ಆ್ಯಂಗಲ್ ಈಸ್ 90 ಡಿಗ್ರಿ. ನೆಕ್ಸ್ಟ್ ಎಲ್ಲಿ ಮೂವ್ ಆಗ್ತಾ ಇದೆ, ಇಟ್ ಈಸ್ ಕಮ್ಸ್ ಟು ಪ್ಯಾರಲಲ್ ಬೈ ಯೂಸಿಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಯಾಕೆಂದರೆ ಇಲ್ಲಿರೋ ಎಂಟೈರ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಈಸ್ ಅಟ್ರಾಕ್ಟೆಡ್ ಟು ಪಾಸಿಟಿವ್ ಚಾರ್ಜ್ ಡೈರೆಕ್ಷನ್ ಬರುತ್ತೆ. ಇಲ್ಲಿ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಗೆ ಡೈರೆಕ್ಷನ್ ಹೋಗುತ್ತೆ. ಓಕೆ, ಸೊ ಅವಾಗ ವಾಟ್ ಇಸ್ ದ ಟೋಟಲ್ ವರ್ಕ್ ಡನ್ ಏನಾಯಿತು? ಸೊ ವರ್ಕ್ ಡನ್ ಏನಾಗ್ತದೆ, ಫೋರ್ಸ್ ಇಂದ ಚಾರ್ಜ್ ಪಾರ್ಟಿಕಲ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಟ್ವಿಸ್ಟ್ ಆಗ್ತದೆ, ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಸೊ ವರ್ಕ್ ಡನ್ ಈಸ್ ಈಕ್ವಲ್ ಟು ಏನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಟಾರ್ಕ್ ಅನ್ನೋದು ಯಾವ ಥರ, ಯಾವುದರಿಂದ ಕ್ರಿಯೇಟ್ ಆಗ್ತಿದೆ, ಬೈ ಯೂಸಿಂಗ್ ದ ಫೋರ್ಸ್ ಇಂದ ಕ್ರಿಯೇಟ್ ಆಗ್ತಾ ಇದೆ. ಅಂಡ್ ಡಿಸ್ಪ್ಲೇಸ್ಮೆಂಟ್, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಟೇಕನ್ ಆಸ್ d θ. ಸೊ ಅಲ್ಲಿಗೆ ದಿಸ್ ಒನ್ ಈಸ್ ಟೇಕನ್ ಆಸ್ ಟೌ dw. ಚೇಂಜ್ ಆಫ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಟೌ ಇಂಟು d θ. ಟೌ ಇಂಟು d θ. ಸೊ ಟಾರ್ಕ್ ಈಸ್ ಈಕ್ವಲ್ ಟು ಈಕ್ವೇಶನ್ ಏನು, PE sin θ.
ಪಿ ಇ ಸೈನ್ ಟೀಟಾ. ಇದು ಈಕ್ವೇಶನ್ ಹೆಂಗೆ ಬಂತು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಓಕೆ, ಸೊ ಟೌ ಇಸ್ ಈಕ್ವಲ್ ಟು ಪಿ ಇ ಸೈನ್ ಟೀಟಾ ಇಂಟು ಡಿ ಟೀಟಾ. ಸೊ ನಮಗೇನಾಗ್ತದೆ, ಚೇಂಜ್ ಆಫ್ ವರ್ಕ್ ಡನ್, ಡಿ ಡಬ್ಲ್ಯೂ ಇಸ್ ರೆಪ್ರೆಸೆಂಟ್ ದ ಚೇಂಜ್ ಆಫ್ ವರ್ಕ್ ಡನ್. ಚೇಂಜ್ ಆಫ್ ಎಲ್ಲಿಂದ ಆಗ್ತಾ ಇದೆ, ಫ್ರಮ್ ದ ಆಂಗಲ್ ಟೀಟಾ 1 ಇಂದ ಫ್ರಮ್ ದ ಆಂಗಲ್ ಟೀಟಾ 2 ಗೆ ಚೇಂಜ್ ಆಗ್ತಾ ಇದೆ. ಓಕೆ, ಸೊ ಅವಾಗ ನಮಗೇನಂತ ಆಗೋದು, ಟೋಟಲ್ ಚೇಂಜ್ ಆಫ್ ನ ಟೋಟಲ್ ವರ್ಕ್ ಡನ್ ಆಫ್ ದ ಡೈಪೋಲ್ is taken as W is equal to, it is the change of work done from the angle theta 1 to theta 2 is equal to P E sin theta into d theta. Okay, so ಈಗ ಅದನ್ನ ಇಂಟಿಗ್ರೇಷನ್ ಮಾಡಿದ್ರೆ, sin theta ನ ಇಂಟಿಗ್ರೇಷನ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ cos theta ಮೈನಸ್ cos theta ಬರ್ತದೆ. ಇಂಟಿಗ್ರೇಷನ್ ಆಫ್ sin theta, that one is equal to cos theta, and you have to apply the limit ಎಲ್ಲಿಂದ ವೇರಿಯೇಷನ್ ಆಗ್ತಾ ಇದೆ, theta 1 ಇಂದ theta 2 ಗೆ ವೇರಿಯೇಷನ್ ಆಗುತ್ತೆ. ಓಕೆ, ಸೊ ಅಲ್ಲಿಗೆ ದಟ್ ವರ್ಕ್ ಡನ್ W is equal to ಏನಾಗಿರುತ್ತೆ, ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಇಂಟಿಗ್ರೇಷನ್ ವೇರಿಯೇಷನ್ ಫ್ರಮ್ ಎಲ್ಲಿಂದ ವೇರಿಯೇಷನ್ ಆಗಿದೆ, theta 1 ಇಂದ theta 2. ಸೊ ಇಂಟಿಗ್ರೇಷನ್ theta 1 to theta 2 P E sin theta d theta. Okay, so what is the integration of sin theta? Integration of sin theta is equal to integration of sin theta, that one is equal to minus cos theta of the limit ಏನಿದೆ, that the limit is theta 1 in the theta 2. ಸೊ ಈಗ ಲಿಮಿಟ್ ನ ಸಬ್ಸ್ಟಿಟ್ಯೂಷನ್ ಮಾಡಿ, ಲಿಮಿಟ್ ಸಬ್ಸ್ಟಿಟ್ಯೂಷನ್ ಯಾವ ತರ ಯಾವ್ದು ಮಾಡೋದು, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಸೊ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀರಾ, ಮೈನಸ್ ಕಾಸ್ theta 2 minus of minus cos theta 1. So minus into minus get plus. So I'll getting the equation work done W is equal to PE cos theta 1 minus cos theta 2. ಅಂದ್ರೆ ಇವೆರಡು ಮಧ್ಯೆ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ. ಆ ಫಂಕ್ಷನ್ ಈ ಕಡೆ ಬರ್ಕೊಂತೀರಾ, cos theta 1 minus cos theta 2. Okay, so next, what is the value of theta 1 and theta 2? ಸೊ ಇನಿಷಿಯಲಿ ನಮಗೆ theta 1 ಅಂತ ಕನ್ಸಿಡರ್ ಮಾಡ್ಕೊಂಡ್ರಿ, ಎಲ್ಲಿಂದ ವೇರಿಯೇಷನ್ ಆಗ್ತಿದೆ, theta 1 ಇಂದ theta 2 ಗೆ ವೇರಿಯೇಷನ್ ಆಗ್ತಿದೆ. ಇನಿಷಿಯಲಿ ನಮಗೆ theta 1 ಆಂಗಲ್ ಪರ್ಪೆಂಡಿಕ್ಯುಲರ್ ಆಗಿತ್ತು. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೀಸ್ ಟು ಈಸ್ 90 ಡಿಗ್ರಿ. ಓಕೆ, ಸೊ ಅಲ್ಲಿಗೆ theta 1 is equal to 90 ಡಿಗ್ರಿ ಇನಿಷಿಯಲ್ ಕಂಡೀಷನ್. theta 2 is taken as some angle theta, ಯಾವುದೋ ಒಂದು ಆಂಗಲ್ ಈ ಪೊಸಿಷನ್ಗೆ ಎಲ್ಲೋ ಬಂದಿದೆ theta. ಓಕೆ, ಅವಾಗ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ಈಕ್ವೇಶನ್ cos 90 is 0 minus cos theta. So ಅಲ್ಲಿಗೆ ಟೋಟಲ್ ವರ್ಕ್ ಡನ್ W is equal to minus PE cos theta ಆಗುತ್ತೆ. ಓಕೆ, ದಿಸ್ ಈಸ್ ದ ಚೇಂಜ್ ಆಫ್ ವರ್ಕ್ ಡನ್, ದಟ್ ಒನ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ. ಚೇಂಜ್ ಆಫ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ. ಸೊ ಅದನ್ನ ಎಲ್ಲಿ ನೋಡ್ತೀರಾ, ಇನ್ ದ ಪ್ರೀವಿಯಸ್ ಫಸ್ಟ್ ಇಯರ್ ಅಲ್ಲಿ ವರ್ಕ್ ಎನರ್ಜಿ ಥಿಯರಮ್ ಅಲ್ಲಿ ಹೇಳ್ತಾರೆ ನೋಡಿ. ವರ್ಕ್ ಎನರ್ಜಿ ಥಿಯರಮ್ ಅಲ್ಲಿ ದಟ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಚೇಂಜ್ ಆಫ್ ಕೈನೆಟಿಕ್ ಎನರ್ಜಿ ಆಗಿರ್ಬೋದು ಅಥವಾ ಚೇಂಜ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಅಂತ ತಗೊಂತೀರಾ. ಸೊ ಅಲ್ಲಿಗೆ ಟೋಟಲ್ ಎನರ್ಜಿ U is equal to minus PE cos theta. Okay, so what is the, when it is maximum and when it is minimum? If theta is equal to 0 ಕನ್ಸಿಡರ್ ಮಾಡ್ಕೊಂಡ್ರೆ, theta is equal to 0, cos 0 is 1. ಸೊ ಅವಾಗ U is equal to minus P ಬರುತ್ತೆ. ಇಟ್ is stable, equilibrium ಅಂತ ತಗೊಂತೀರಾ. theta is equal to 90 ಡಿಗ್ರಿ ಕನ್ಸಿಡರ್ ಮಾಡಿದ್ರೆ cos 90 is 0, ಅವಾಗ ಪೊಟೆನ್ಷಿಯಲ್ ಎನರ್ಜಿ is 0. and theta is equal to 180 ಡಿಗ್ರಿ ಆದರೆ U is equal to cos 180 is minus 1, ಅವಾಗ potential energy is PE, that one is unstable equilibrium. Okay, so these are the work done on electric dipole in uniform electric field. So I have to continue in the next class. Okay, thank you.